ನಮಸ್ಕಾರ ಸ್ನೇಹಿತರೆ. ಸೊ ಫೈನಲ್ ಆಗಿ ಈ ವಿಡಿಯೋದಲ್ಲಿ ನಾವು ನಮ್ಮ ಅನಿಮೇಷನನ್ನು ಸ್ಟೆಪ್ಡ್ ಮೋಡಿಂದ ಸ್ಮೂತ್ ಮೋಡ್ಗೆ ಅಥವಾ ಸ್ಪ್ಲೈನ್ ಮೋಡ್ಗೆ ಅಥವಾ ಆಟೋ ಮೋಡ್ಗೆ ಕನ್ವರ್ಟ್ ಮಾಡಿ ನಂತರ ಹೇಗೆ ನಮ್ಮ ಅನಿಮೇಷನನ್ನು ಫೈನಲ್ ಆಗಿ ಪಾಲಿಷ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಎಲ್ಲ ಕಂಟ್ರೋಲ್ಸ್ನ ಸೆಲೆಕ್ಟ್ ಮಾಡಿ. ಸೊ ಲಾಸ್ಟ್ ಫ್ರೇಮ್ ತನಕ ಕವರ್ ಆಗಿದೆಯಾ ನೋಡಿ. ಸೊ ಡಬಲ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್, ಟ್ಯಾಂಜೆಂಟ್ಸ್, ಆಟೋ. ಸೊ ಅದಾದ ನಂತರ ಮತ್ತೆ ಪ್ರಿಫರೆನ್ಸಸ್ಗೆ ಹೋಗಿಬಿಟ್ಟು ಅನಿಮೇಷನ್ಗೆ ಹೋಗಿ ಇಲ್ಲಿ ಡಿಫಾಲ್ಟ್ ಇನ್ ಟ್ಯಾಂಜೆಂಟ್ ಮತ್ತು ಔಟ್ ಟ್ಯಾಂಜೆಂಟ್ ಎರಡನ್ನೂ ಕೂಡ ಆಟೋ ಅಂತ ಸೆಟ್ ಮಾಡಿ. ಸೊ ಇದರ ನಂತರ ನಾವು ಏನೇ ಚೇಂಜಸ್ ಮಾಡಿದ್ರು ಇಲ್ಲಿ ವರ್ಕ್ ಮಾಡಿದ್ರು ಅದು ಆಟೋ ಮೋಡಲ್ಲೇ ತಗೊಳ್ಳಿ ಅಂತ. ಓಕೆ, ಸೊ ವೆಯ್ಟೆಡ್ ಟ್ಯಾಂಜೆಂಟ್ಸ್ ಬೇಡ, ಬೇಕಿದ್ರೆ ಅದನ್ನು ಕೊಡ್ಬೋದು, ನಡೆಯುತ್ತೆ. ಅಥವಾ ನಾವಲ್ಲಿ ಮ್ಯಾನ್ಯಲ್ ಆಗಿ ವೆಯ್ಟೆಡ್ ಅಂತ ಕೊಡಬೇಕಾಗುತ್ತೆ. ಸೊ ಕೊಟ್ಟು ಮಾಡೋಣ, ಇರಲಿ ವೆಯ್ಟೆಡ್ ಅಂತ ಕೊಡಿ, ನಡೆಯುತ್ತೆ. ಸೊ ಬೇರೆ ಏನೇನು ಚೇಂಜಸ್ ಇಲ್ಲ, ಅಷ್ಟೇ. ಸೇವ್. ಸೊ ಈಗ ಇದನ್ನು ಆಫ್ ಮಾಡಿ ಒಂದ್ಸಲ ನಮ್ಮ ಅನಿಮೇಷನ್ ಹೇಗೆ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಏನಂದರೆ ಸ್ಮೂತ್ ಮೋಡಿಗೆ ಬಂದಾಗ ಸ್ವಲ್ಪ ಅನಿಮೇಷನ್ ಸ್ಲೋ ಆಗುತ್ತೆ, ಅದು ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಮೇಲೆ. ಓಕೆ, ಸೊ ಈ ಥರ ಬರ್ತಾ ಇದೆ. ಸೊ ಇದನ್ನ ಬೆಟರ್ ಪ್ಲೇ ಬ್ಲಾಸ್ಟ್ ನೋಡಿದ್ರೆ ಇನ್ನು ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಪ್ಲೇ ಬ್ಲಾಸ್ಟ್ ತಗೊಳ್ಳೋದಕ್ಕೆ ಕ್ಯಾಮ್ರಾನ ಸರಿಯಾಗಿ ಸೆಟ್ ಮಾಡಿ, ಹೀಗಿರಲಿ. ಸೊ ರೈಟ್ ಕ್ಲಿಕ್, ಪ್ಲೇ ಬ್ಲಾಸ್ಟ್, ರೆಂಡರ್ ಸೆಟ್ಟಿಂಗ್ಸ್ ಅಂತ ಇರಲಿ. ಸೊ ನಾನು ಇಮೇಜ್ ಸೀಕ್ವೆನ್ಸ್ ಅಂತ ತಗೋತೀನಿ. ಯಾವಾಗಲೂ ವಿಡಿಯೋ ತಗೋಬೋದು, ಅದು ಸೈಜ್ ದೊಡ್ಡದು ಬರುತ್ತೆ ಮತ್ತು ಅಷ್ಟು ನೀಟಾಗಿ ಪ್ಲೇ ಆಗಲ್ಲ. JPG ಇದನ್ನು ಕರೆಕ್ಟಾಗಿ ಸೇವ್ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ಲೇ ಬ್ಲಾಸ್ಟ್ ಅಂತ ಕೊಡಿ. ಸೊ ಪ್ರೀಮಿಯರ್ ಬ್ರೌದಲ್ಲಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರ್. ಸೊ ಇಮೇಜ್ ಸೀಕ್ವೆನ್ಸ್ ಅನ್ನು ಸೆಲೆಕ್ಟ್ ಮಾಡಿ, ಓಪನ್ ಮಾಡಿ, ರೈಟ್ ಕ್ಲಿಕ್, ನ್ಯೂ ಸೀಕ್ವೆನ್ಸ್, ಕ್ಲಿಪ್. ಸೊ ಇದನ್ನು ಝೂಮ್ ಮಾಡಿ ಪ್ಲೇ ಮಾಡಿ. ಸೊ ಸ್ನೇಹಿತರೆ, ಇಲ್ಲಿ ನಮ್ಮ ಅನಿಮೇಷನ್ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಜಾಸ್ತಿ ಕರೆಕ್ಷನ್ಸ್ ಇರಲಿಕ್ಕಿಲ್ಲ, ಬಟ್ ಆದರೂ ಕೆಲವು ಕಡೆ ಸ್ಟಾರ್ಟಿಂಗ್ನಲ್ಲಿ ಮೂವಿಂಗ್ ಹೋಲ್ಡ್ ಇಲ್ಲ. ಸ್ಟಾರ್ಟಿಂಗ್ನಲ್ಲಿ ತುಂಬ ಒಳಕಲ್ದ ರಾಕ್ ಸಾಲಿಡ್ ಇದೆ. ಸುಮಾರು ಕಡೆ ನಾವು ಇನ್ನೂ ಜಾಸ್ತಿ ಸ್ಮೂತ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಮೇನ್ ಜಂಪಿಂಗ್ ಏನಿದೆ ಇದನ್ನು ಇನ್ನಷ್ಟು ಸ್ಮೂತ್ ಮಾಡ್ಬೋದು. ಆಮೇಲೆ ಇವನ್ ಕೈಗಳು ಮೇಲೆ ಕಡೆ ಹೋಗ್ತಿರ್ಬೇಕಾದ್ರೆ ಅವನೇನು ಮೇಲೆ ಕೆಳಗಡೆ ಬೆಂಡ್ ಆಗ್ತಾನಲ್ಲ, ಅವನ ಬಾಡಿ ಮೇಲೆ ಕೆಳಗಡೆ ಆಗತ್ತಲ್ಲ, ಸೊ ಅದು ಇನ್ನಷ್ಟು ಸ್ಮೂತ್ ಆಗ್ಬೋದು. ಸೊ ಇದನ್ನೆಲ್ಲ ನಾವು ಗ್ರಾಫ್ ಎಡಿಟರಲ್ಲಿ ಮಾಡ್ಬೋದು. ಸೊ ನೀವು ಗ್ರಾಫ್ ಎಡಿಟರ್ ನೋಡಿದರೆ, ಫಾರ್ ಎಕ್ಸಾಂಪಲ್ ಇವಾಗ ಈ ಬಾಡಿ ಮೇಲೆ ಕೆಳಗಡೆ ಏನಾಗ್ತಾ ಇದೆ, ಸೊ ಈಗ ಬಾಡಿ ಮೇಲೆ ಕೆಳಗಡೆ ಯಾವುದರಿಂದ ಆಗ್ತಾ ಇದೆ, ಮೇನ್ ಈ ಕಂಟ್ರೋಲಿಂದ ಆಗ್ತಾ ಇದೆ ಅಲ್ವಾ. ಸೊ ಈ ಕಂಟ್ರೋಲ್ನ ನಾವು ಮೇಲೆ ಕೆಳಗಡೆ ಮಾಡಿದ್ವಿ. ಮೇಲೆ ಕೆಳಗಡೆ ಅಂದರೆ ಯಾವಾಗಲೂ ಅದು ನಾರ್ಮಲಿ ಟ್ರಾನ್ಸ್ಲೇಟ್ ವೈ ಇರುತ್ತೆ. ಸೊ ನೀವು ಆ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ, ವಿಂಡೋಸ್ ಅನಿಮೇಷನ್ ಎಡಿಟರ್ಸ್ ಗ್ರಾಫ್ ಎಡಿಟರ್ಗೆ ಹೋಗಿ, ಸೊ ಟ್ರಾನ್ಸ್ಲೇಟ್ ವೈನ ಸೆಲೆಕ್ಟ್ ಮಾಡಿದರೆ ನಿಮಗೆ ಅಲ್ಲಿ ಸಿಗತ್ತೆ. ಓಕೆ, ಸೊ ಕೆಳಗಡೆ ಬಂದ ಮೇಲೋದ, ಕೆಳಗಡೆ ಬಂದ ಮೇಲೋದ. ಸೊ ಈ ಗ್ರಾಫ್ ಹೇಗಿದೆ ನೋಡಿ, ಅವನು ಮೇಲೆ ಕೆಳಗಡೆ ಬರ್ತಿರೋ ಗ್ರಾಫ್ ಹೇಗಿದೆ ನೋಡಿ. ಆಬ್ವಿಯಸ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಇದನ್ನ ಇನ್ನು ಬೇಕಾದಷ್ಟು ಸ್ಮೂತ್ ಮಾಡ್ಬೋದು ಅಲ್ವಾ. ಸೊ ಈ ಅನ್ನೆಸರಿ ಕೀಸ್ನೆಲ್ಲ ತೆಗಿಬೋದು, ಅಥವಾ ಬೇಕಿರೋ ಕೀಸ್ನ ಇಟ್ಕೋಬೋದು. ಸೊ ಜಸ್ಟ್ ಕೀಸ್ಗಳನ್ನ ತೆಗೆಯೋದ್ರಿಂದ ಸ್ಮೂತ್ ಆಗುತ್ತೆ, ಬಟ್ ಹಾಗಂತ ಕೆಲವು ಸಲ ಅಲ್ಲಿ ಇರೋ ಕೆಲವು ಕೀ ಮೂಮೆಂಟ್ ಹೊರಟೋಗ್ಬಿಡುತ್ತೆ, ಅದು ಹುಷಾರಾಗಿರಬೇಕು. ಓಕೆ, ಸೊ ಜಾಸ್ತಿ ಕೀ ಇರಬಾರ್ದು, ತೆಗಿಬೇಕು ಸ್ಮೂತ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಂತ ಎಲ್ಲ ಜಾಸ್ತಿ ಕೀಸ್ನ ತೆಗಿಯೋಕೆ ಹೋದರೆ ಕೆಲವು ಇಂಪಾರ್ಟೆಂಟ್ ಮೂಮೆಂಟ್ಗಳು ಹೊರಟೋಗ್ಬಿಡುತ್ತೆ ನಮಗೆ ಗೊತ್ತಾಗದೇ ಇರೋ ಹಾಗೆ, ಅದು ಹುಷಾರಾಗಿರಬೇಕು. ಸೊ ಹಾಗಾಗಿ ಜಾಸ್ತಿ ಕೀಸ್ ತೆಗಿಯೋ ಬದಲು ಇರೋ ಕರ್ವನ್ನ ನೀಟಾಗಿ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಅಪ್ ಆ್ಯಂಡ್ ಡೌನ್ ಈ ಕರ್ವನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇನ್ನು ಓವರ್ ಆಲ್ ಅವನೇನು ಜಂಪ್ ಮಾಡ್ತಾ ಇದ್ದಾನೆ, ಸೊ ಆ ಜಂಪಿಂಗ್ ಆ್ಯಕ್ಚುಲಿ ನಾ ಈ ಮೇನ್ ಕಂಟ್ರೋಲಿಂದ ಮಾಡಿದ್ದೆ. ಓಕೆ, ಸೊ ಆಫ್ಕೋರ್ಸ್ ಜಂಪಿಂಗ್ ಅಂದರೆ ಮತ್ತೆ ಅದು ಕೂಡ ಟ್ರಾನ್ಸ್ಲೇಟ್ ವೈ, ಮೇಲೆ ಕೆಳಗಡೆ ಟ್ರಾನ್ಸ್ಲೇಟ್ ವೈ. ಸೊ ನೋಡಿ ಅದರ ಜಂಪಿಂಗ್ ಹೇಗೆ ಅವ್ನ ಮೇಲೆ ಹೋಗ್ತಿರೋದು, ಕೆಳಗಡೆ ಬರ್ತದ್ದು. ಇಲ್ಲೂ ಕೂಡ ಎಡಿಟ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಮೊದಲನೇದಾಗಿ ಜಂಪ್ ಮಾಡುವಾಗ ಸ್ಮೂತಾಗಿ ಸ್ಟಾರ್ಟ್ ಆಗಬಾರ್ದು, ಜಂಪ್ ಇನ್ಸ್ಟಂಟೇನಿಯಸ್ ಆಗಿ ಸ್ಟಾರ್ಟ್ ಆಗಬೇಕು, ಟಕ್ ಅಂತ ಸ್ಟಾರ್ಟ್ ಆಗಬೇಕು. ಸೊ ಇದು ಹೀಗೇನು ಹೋಗ್ತಾ ಇದೆ ಸ್ಮೂತಾಗಿ, ಇದ್ರ ಬದಲು ಹಿಂಗೆ ಒಂದೇ ಸಲ ಹೋಗ್ಬೇಕು, ಹಿಂಗೆ ಸ್ಟ್ರೈಟಾಗಿ ಹೋಗ್ಬೇಕು ಈ ಥರ. ಸೊ ಅವಾಗ ಟಕ್ ಅಂತ ಜಂಪ್ ಆದಂಗೆ ಬರುತ್ತೆ. ಇಲ್ಲೂ ಅಷ್ಟೇ ಸ್ಟ್ರೈಟಾಗಿ ಬರಬೇಕು. ಓಕೆ, ಸೊ ಬಾಲ್ ಅನಿಮೇಷನಲ್ಲಿ ಹೇಗೆ ಮಾಡ್ತೀವಲ್ಲ ಆ ಥರ ಇರಬೇಕು. ಇನ್ನು ಟ್ರಾನ್ಸ್ಲೇಟ್ ಝೆಡ್, ಅವ್ನು ಮುಂದೆ ಹೋಗ್ತಾ ಇರೋಂಥ ಮೋಷನ್ನು. ಸೊ ಇದನ್ನು ಕೂಡ ಇನ್ನೂ ಸ್ವಲ್ಪ ಸ್ಟ್ರೈಟ್ ಮಾಡ್ಬೋದು.
ಓಕೆ, ಸೊ ಅವಾಗ ಮೂಮೆಂಟ್ ಸ್ಮೂತ್ ಆಗಿರುತ್ತೆ. ಸೊ ಓವರಾಲ್ ಆಗಿ ಗ್ರಾಫ್ ಎಡಿಟರ್ನ ಯೂಸ್ ಮಾಡಿ ನಮಗೆ ಎಲ್ಲ ರೀತಿಯ ಇದರಲ್ಲಿರೋ ಎಲ್ಲ ಮೂಮೆಂಟನ್ನು ನಾವು ಗ್ರಾಫ್ ಎಡಿಟರ್ನಿಂದ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಓಕೆ, ಕೆಲವು ಸಲ ಕರೆಕ್ಷನ್ಸ್ ಬರುತ್ತೆ. ಸೊ ನಮ್ಮ ಸೂಪರ್ವೈಸರ್ ಅಥವಾ ಮೇಲೆ ಯಾರು ಇರ್ತಾರೆ, ಸೊ ಅವ್ರು ಕೆಲವು ಕಡೆ ಅವ್ರ ಕರೆಕ್ಷನ್ಸ್ ಹೇಗಿರುತ್ತೆ ಅಂದರೆ, ಅವ್ರಿಗೆ ಏನಂದರೆ ಓವರಾಲ್ ಅನಿಮೇಷನ್ ನೋಡ್ತಾರೆ, ಅವ್ರಿಗೆ ಓಕೆ ಓಕೆ ಪರವಾಗಿಲ್ಲ, ಇದು ಇಲ್ಲ ಓಕೆ ಅನ್ಸುತ್ತೆ. ಇಲ್ಲ ಒಂದು ಕೆಲವು ಕಡೆ ಇಲ್ಲಿ ಅವ್ನು ಲ್ಯಾಂಡ್ ಆಗ್ತಾ ಇರೋದು ಇನ್ನೊಂದು ಸ್ವಲ್ಪ ವೆಯ್ಟ್ ಕಡಿಮೆ ಅನಿಸ್ತಾ ಇದೆ, ಇನ್ನು ಲ್ಯಾಂಡ್ ಆಗ್ತಿರೋದು ಇನ್ನೂ ಕ್ವಿಕ್ ಆಗಲಿ ಅಂತ, ಅಥವಾ ಇದು ಈ ಜಂಪಿಂಗ್ ಅಷ್ಟು ಸ್ಮೂತ್ ಇಲ್ಲ, ಏನು ಈ ಥರ ಹೇಳ್ತಾರೆ ಯಾವಾಗಲೂ. ಓಕೆ, ಸೊ ಕರೆಕ್ಷನ್ಸ್ ಯಾವಾಗಲೂ ಆ ಥರ ಕೊಡ್ತಾರೆ. ಸೊ ಅವಾಗ ಆ ಪರ್ಟಿಕ್ಯುಲರ್ ಇಶ್ಯೂ ಏನು ಹೇಳಿದ್ದಾರೆ, ಸೊ ಅದಕ್ಕೆ ಸಂಬಂಧಪಟ್ಟ ಕರ್ವನ್ನ ನಾವು ಇಲ್ಲಿ ಓಪನ್ ಮಾಡಿ ಅದು ಹೇಗೆ ವರ್ಕ್ ಆಗ್ತಾ, ಅದು ಹೇಗೆ ಇದೆ ಮೂಮೆಂಟ್ ಅನ್ನೋದನ್ನ ಕರೆಕ್ಟಾಗಿ ನಾವು ಆ ಗ್ರಾಫಲ್ಲಿ ನೋಡ್ಬೋದು. ಸೊ ಅದು ಏನು ಮಾಡಬೇಕೋ ಅದನ್ನು ಮಾಡ್ಬೋದು. ಓಕೆ, ಸೊ ಗ್ರಾಫ್ ಎಡಿಟರ್ ಯೂಸ್ ಮಾಡಿ ನಾವು ನಮ್ಮ ಅನಿಮೇಷನ್ನ ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು. ಬಟ್ ಎಲ್ಲವನ್ನು ಕೂಡ ಹಾಗಂತ ಗ್ರಾಫ್ ಎಡಿಟರಲ್ಲೇ ಅಲ್ಲ, ಮೊದಲು ನಿಮ್ಮ ಎಲ್ಲ ಪೋಸಸ್ಗಳು, ನಿಮ್ಮ ಬ್ಲಾಕಿಂಗ್ ಪ್ಲಸ್ ಅದನ್ನೆಲ್ಲ ಮೊದಲು ಚೆನ್ನಾಗಿ ಮಾಡಿರಬೇಕು. ಆವಾಗ ಅದಾದ ನಂತರ ನಾವು ಗ್ರಾಫ್ ಎಡಿಟರ್ನ ಯೂಸ್ ಮಾಡಿ ಹೇಗೆ ಬೇಕಾದ್ರೂ ಆಟ ಆಡ್ಬೋದು. ಓಕೆ, ಸೊ ಮೊದಲನೇದಾಗಿ ಸ್ನೇಹಿತರೆ ನಾವು ಈ ಜಂಪಿಂಗನ್ನು ಒಂಚೂರು ಇನ್ನಷ್ಟು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ ಜಂಪ್ ಮಾಡುವಾಗ ಆತನ ಬಾಡಿನ ನೀವು ಗಮನಿಸಬೇಕು. ಈ ಈ ಈ ಟೋರ್ಸೋ ಪೋರ್ಷನ್ ಏನಿದೆ ಅದನ್ನು ಗಮನಿಸಿ ನೋಡಿ. ಚೆನ್ನಾಗಿದೆ, ಹೀಗೆ ಬರ್ತಾ ಇದೆ, ಹೀಗೆ ಬರ್ತಾ ಇದೆ, ಹಿಂಗೆ ಬರುತ್ತೆ. ಆಮೇಲೆ ಜಂಪ್ ಮಾಡುವಾಗ ಆ್ಯಕ್ಚುಲಿ ಇಲ್ಲಿ ಹೇಗಾಗುತ್ತೆ ನೋಡಿ, ಬಾಡಿ ಈ ಥರ ಇರುತ್ತೆ. ಇಲ್ಲಿ ಒಂದೇ ಸಲ ಅಂದರೆ ಹೀಗೆ ಬಂದು ಹಿಂಗೆ ಹೋಗುತ್ತೆ, ಹೀಗೆ ಬಂದು ಮತ್ತೆ ಜಂಪ್ ಮಾಡುವಾಗ ಈ ಥರ ಒಂದು ಕರ್ವೇಚರ್ ಬರುತ್ತೆ ನೋಡಿ. ಈ ಕರ್ವೇಚರ್ ಹೀಗೆ ಬರುತ್ತೆ, ಬಟ್ ಅದು ನಮ್ಮಲ್ಲಿ ಅಷ್ಟು ಬರ್ತಿಲ್ಲ. ಓಕೆ, ಸೊ ಇಲ್ಲಿಂದ ಸೊ ಒಂದು ಇಷ್ಟು ಇಟ್ಕೊಳ್ಳಿ. ಈ ಮೂರು ಏನಿದೆ ಜಸ್ಟ್ ಈ ಮೂರು ಕಂಟ್ರೋಲ್ಸ್ನ ಸೆಲೆಕ್ಟ್ ಮಾಡಿ ಈ ಕೆಳಗಡೆ ಬಂದಾಗ ನಾನು ಸ್ವಲ್ಪ ಹೀಗೆ ಮಾಡ್ಬೋದಾಗಿತ್ತು, ಅಂದರೆ ಹೀಗೆ ಮಾಡಿ ಇಲ್ಲಿ ಇದು ಸೇಮ್ ಇದೆಲ್ಲ ಏನಿತ್ತು ಇದು ಆ್ಯಕ್ಚುಲಿ ಇದನ್ನು ಲಾಕಿಂಗ್ ಸ್ಟೇಜಲ್ಲಿ ಮಾಡಬೇಕು, ಬಟ್ ಅದು ಸ್ಮೂತ್ ಆದಾಗ ಕೆಲವು ಸಂಗತಿಗಳು ಎದ್ದು ಕಾಣುತ್ತೆ. ಇಲ್ಲೇ ಹಿಂಗೆ ಆಗೋದು ಬೇಡ, ಇಲ್ಲೂ ಕೂಡ ಇಲ್ಲೇನಿತ್ತು ಇಲ್ಲೂ ಅದೇ ಕಾಪಿ ಇರಲಿ. ಓಕೆ, ಆ ಬಾಡಿಯಲ್ಲಿ ಒಂದು ಸ್ಮೂತ್ನೆಸ್ ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಇದು ಇವಾಗ ಇಂಪ್ರೂವ್ ಆಗಿರೋ ಥರ ಏನೋ ಕಾಣಿಸ್ತಾ ಇದೆ. ಬಟ್ ಏನಂದರೆ ಅವುಗಳ ಆ ಕಂಟ್ರೋಲ್ಗಳನ್ನು ಸೆಲೆಕ್ಟ್ ಮಾಡಿ ನೀವು ವಿಂಡೋಸ್ ಅನಿಮೇಷನ್ ಎಡಿಟರ್ ಗ್ರಾಫ್ ಎಡಿಟರ್ಗೆ ಹೋದರೆ, ಸೊ ಇದನ್ನು ಬೆಟರ್ ಫುಲ್ ಇಟ್ಕೊಳ್ಳಿ. ಸೊ ಈ ಗ್ರಾಫ್ನ ಸ್ವಲ್ಪ ಸ್ಮೂತ್ ಮಾಡೋದ್ರಿಂದ ಕೂಡ ಅದು ಇಂಪ್ರೂವ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಕಂಟ್ರೋಲರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಅದರ ಗ್ರಾಫ್ನ ಸ್ಮೂತ್ ಮಾಡಲೇಬೇಕು ನಾವು. ಇವಾಗ ಎನಿವೆ ಇದನ್ನು ಎಡಿಟ್ ಮಾಡಿದ್ದೀವಲ್ವಾ, ಸೊ ಇದರ ಗ್ರಾಫನ್ನು ಕೂಡ ಎಡಿಟ್ ಮಾಡಬೇಡ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಇದರ ಮೇನ್ ರೊಟೇಷನ್ ಆಗೋದು ಎಕ್ಸ್ ಆಕ್ಸಿಸ್ನಲ್ಲಿ. ಓಕೆ, ಸೊ ನೀವು ನೋಡ್ಬೋದು ವೈ ಅಲ್ಲಿ ಒಂಚೂರು ಇಲ್ಲೇನೋ ಆಗಿದೆ. ಓಕೆ, ಸೊ ಮೊದಲನೇದಾಗಿ ಆ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ ಅದರ ಮೇನ್ ಇದನ್ನು ಸೆಲೆಕ್ಟ್ ಮಾಡಿ, ಸೊ ಕರ್ವ್ಸ್ ವೆಯ್ಟೆಡ್ ಟ್ಯಾಂಜೆಂಟ್ಸ್ ಅಂತ ಕೊಡಿ. ಸೊ ವೆಯ್ಟೆಡ್ ಟ್ಯಾಂಜೆಂಟ್ಸ್ ಅಂತ ಕೊಡೋದ್ರಿಂದ ಕೀ ಕರ್ವ್ಗಳು ಏನಾಗುತ್ತೆ, ಸೊ ಅವುಗಳ ವೆಯ್ಟೆಡ್ ಟ್ಯಾಂಜೆಂಟ್ಸ್ ಆಗುತ್ತೆ. ವೆಯ್ಟೆಡ್ ಟ್ಯಾಂಜೆಂಟ್ಸ್ ಅಂದರೆ ಅದರ ಲೆಂತನ್ನು ಚೇಂಜ್ ಮಾಡ್ಬೋದು, ಅದನ್ನು ಈಸಿಯಾಗಿ ಎಡಿಟ್ ಮಾಡ್ಬೋದು. ಸೊ ಎಡಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಕಂಟ್ರೋಲರ್ನ ಸೆಲೆಕ್ಟ್ ಮಾಡಿ, ಸೊ ಅದರ ಮೇನ್ ಇದನ್ನು ಅಥವಾ ಒಂದೊಂದಾಗೂ ಮಾಡ್ಬೋದು, ಅಥವಾ ಒಟ್ಟಿಗೆ ಎಲ್ಲ ಪ್ಯಾರಾಮೀಟರ್ಸ್ಗೂ ಒಟ್ಟಿಗೆ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿ ವೆಯ್ಟೆಡ್ ಟ್ಯಾಂಜೆಂಟ್ಸ್ ಅಂತ ಕೊಟ್ಬಿಡಿ. ಸೊ ಟ್ರಾನ್ಸ್ಲೇಟ್ ವೈ, ಸೊ ಇದೇನಿದೆ ಇದನ್ನೆಲ್ಲ ಸ್ವಲ್ಪ ಸ್ಮೂತ್ ಮಾಡಿ. ಟ್ರಾನ್ಸ್ಲೇಟ್ ಝಡ್ಡಲ್ಲೂ ಇಲ್ಲೊಂದು ಚೂರು ಇದೆ ಅಷ್ಟೇ, ಬಟ್ ಮೇಯ್ನ್ ಇರೋದು ಇದರಲ್ಲಿ ಟ್ರಾನ್ಸ್ಲೇಟ್ ಎಕ್ಸಲ್ಲಿ ಮೇಯ್ನ್. ಸೊ ಇದು ಝೂಮ್ ಮಾಡೋದು ಹೇಗಂದರೆ, ನಾರ್ಮಲ್ ವ್ಯೂ ಪೋರ್ಟಲ್ ಹೇಗೆ ಮಾಡ್ತೀವಿ, ಪ್ಯಾನ್ ಝೂಮ್ ಅದನ್ನು ಮಾಡ್ಬೋದು, ಪ್ಯಾನ್ ಮತ್ತು ಝೂಮ್ ನಾರ್ಮಲ್ ಮಾಡ್ಬೋದು. ವ್ಯೂ ಪೋರ್ಟಲ್ ಹೇಗೆ ಮಾಡ್ತೀವೋ ವಿತ್ ಆಲ್ಟ್ ಮತ್ತು ರೈಟ್ ಕ್ಲಿಕ್
ಆಲ್ಟ್ ಮತ್ತು ಮಿಡಲ್ ಮೌಸ್. ಹಾರಿಜಾಂಟಲಿ ಮತ್ತು ವರ್ಟಿಕಲಿ ಝೂಮ್ ಮಾಡಬೇಕು ಅಂದರೆ ಆಲ್ಟ್ ಶಿಫ್ಟ್ ರೈಟ್ ಕ್ಲಿಕ್. ಓಕೆ, ಆಲ್ಟ್ ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಹೀಗೆ ಎಳಿರಿ, ಅಥವಾ ಮತ್ತೆ ಆಲ್ಟ್ ಶಿಫ್ಟ್ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ಹೀಗೆ ಎಳಿರಿ, ಹೀಗೆ. ಸೊ ಹಾರಿಜಾಂಟಲಿ ವರ್ಟಿಕಲಿ ಝೂಮ್ ಮಾಡ್ಬೋದು. ಸೊ ಯಾವ ಪೋರ್ಷನ್ ಬೇಕೋ ಅದನ್ನು ಝೂಮ್ ಮಾಡ್ಕೋಬೋದು. ಸೊ ಕರ್ವ್ನ ಆದಷ್ಟು ಸ್ಮೂತ್ ಆಗಿ ಇಡೋಕ್ಕೆ ನೋಡೋಣ. ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಲ್ಲ, ಫುಲ್ ಝೂಮ್ ಮಾಡ್ಕೋಬೋದು. ನಿಮಗೆಲ್ಲಾದ್ರೂ ಒಟ್ಟಾರೆ ಇದು ನೋಡಿ, ಇವಾಗ ಇದು ಹೀಗಿದೆ. ಓವರಾಲ್ ಕರ್ವ್ನಲ್ಲಿ ಸರಿ ಇಲ್ಲ ಅಂತ ಅನ್ಸಿದ್ರೆ ಎಲ್ಲಾನು ಕೂಡ ಫುಲ್ ಬರೀ ಸ್ಮೂತ್ ಮಾಡೋದಲ್ಲ. ತುಂಬ ಸ್ಮೂತ್ ಮಾಡೋಕೆ ಹೋದರೆ ಹೇಳಿದ್ನಲ್ಲ, ಕೆಲವು ಸಲ ನಮ್ಗೆ ಗೊತ್ತಿಲ್ಲದೆ ಇರೋ ಹಿಡನ್ ಮೂಮೆಂಟ್ಗಳು ಹೊರಟೋಗ್ಬಿಡತ್ತೆ. ಇದು ನೋಡಿ, ಸೊ ಇಲ್ಲಿ ಈ ಥರ ಬೇಡ, ಈ ಥರ ಎಲ್ಲ ಇರಲ್ಲ. ಅದನ್ನು ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಸ್ಟ್ರೈಟ್ ಮಾಡಿ, ಅದೇನಿಲ್ಲ ಜಸ್ಟ್ ಸೆಲೆಕ್ಟ್ ಮಾಡಿ ಆಟೋ ಒಂದು ಕೊಡಿ ಅಷ್ಟೇ. ಅದೇ ಥರ ಎರಡನೇ ಕಂಟ್ರೋಲ್ ಸೆಲೆಕ್ಟ್ ಮಾಡಿ ಇದು ಓವರಾಲ್ ಆಗಿ ಸ್ಮೂತ್ ಮಾಡ್ತಿರೋದಷ್ಟೇ. ಪರ್ಟಿಕ್ಯುಲರ್ ಆಗಿ ಕೆಲವು ಸಲ ಎಡಿಟ್ ಮಾಡಬೇಕಾಗತ್ತೆ, ಈ ಜಾಗದಲ್ಲಿ ಈ ಥರ ಎಡಿಟ್ ಅಂತ. ಆವಾಗ ಜಸ್ಟ್ ಆ ಜಾಗದಲ್ಲಿ ಬಂದು ಏನು ಚೇಂಜಸ್ ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಹಾಗೆ ಮೂರನೇದಕ್ಕೂ ಒಟ್ಟಿಗೆ ಮಾಡಿಬಿಡೋಣ.